ಓಂ ನಮೋ ನಾರಾಯಣಾಯ. ನನ್ನ ವೃಷಭ ರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ಏಪ್ರಿಲ್ ತಿಂಗಳಲ್ಲಿ ನೋಡಿ, ವಿಶೇಷವಾಗಿ ನಿಮಗೆ ಯಾವ ಗ್ರಹಗಳು ಅನುಕೂಲಕರವಾಗಿದೆ, ಯಾವ ಗ್ರಹಗಳು ಅಶುಭ ಫಲವನ್ನು ನೀಡುತ್ತೆ, ಅದರಿಂದ ನಿಮಗೆ ಈ ಏಪ್ರಿಲ್ ತಿಂಗಳು ಯಾವ ರೀತಿಯಾಗಿರುತ್ತೆ, ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇವೆ. ಅದರಂತೆ ಮುಂದುವರೆದದ್ದೇ ಆದರೆ ಖಂಡಿತವಾಗಿಯೂ ಯಾವುದೇ ರೀತಿಯ ವಿಶೇಷವಾದಂತಹ ತೊಂದರೆ ನಿಮಗೆ ಆಗೋದಿಲ್ಲ. ನಮ್ಮ ಚಾನೆಲ್ಗೆ ಹೊಸದಾಗಿದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ಇನ್ನೂ ಅನೇಕ ವಿಷಯವನ್ನು ನೀವು ತಿಳ್ಕೊಳ್ಬಹುದು. ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕುಜದೋಷಕ್ಕೆ ಪರಿಹಾರವನ್ನು ಏನು ಮಾಡಬೇಕು, ಅಥವಾ ಒಂದು ಮನೆಯ ವಾಸ್ತುವನ್ನು ನಾವು ಯಾವ ರೀತಿಯಾಗಿ ಸಿಂಪಲ್ ಆಗಿ ತಿಳ್ಕೊಳ್ಬೇಕು, ಇದೆಲ್ಲವನ್ನ ಕೂಡ ನಮ್ಮ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ಎಲ್ಲವನ್ನ ನೋಡ್ಕೊಳ್ಳಿ. ಕಾಲಸರ್ಪದೋಷ ಇದನ್ನು ಕೂಡ ನಾನು ಹೇಳಿದ್ದೇನೆ. ಪಿತೃದೋಷವನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಬೇಕು ಇದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದೆಲ್ಲವನ್ನ ನೋಡ್ಕೊಳ್ಳಿ. ನೋಡಿ, ವಿಶೇಷವಾಗಿ ಗುರು ವ್ಯಯಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಮುಂದುವರಿತಾ ಇದ್ದಾನೆ. ಅಂದ್ರೆ 12ನೇ ಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗಾಗಿ ಗುರುಬಲ ಖಂಡಿತವಾಗಿಯೂ ನಿಮಗೆ ಇರೋದಿಲ್ಲ ಈ ಒಂದು ತಿಂಗಳವರೆಗೆ. ಅದಾದ ನಂತರ ಗುರು ವೃಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಸೊ ಆಗ ಒಂದು ಸ್ವಲ್ಪ ಒಳ್ಳೆಯ ಕಾಲ ಖಂಡಿತವಾಗಿ ನಿಮಗೆ ಶುರು ಆಗುತ್ತೆ. ಸೊ ಹಾಗಾಗಿ ನೋಡಿ, ಈ ಗ್ರಹಗಳನ್ನ ನಾನು ಆಗ್ಲೇ ಹೇಳಿದೆ, ಅವೆಲ್ಲವನ್ನ ನಾವು ಅಭ್ಯಾಸ ಮಾಡಿಕೊಂಡಾಗ ಈ ಒಂದು ತಿಂಗಳು ವೃಷಭ ರಾಶಿಯವರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇರೋದಿಲ್ಲ. ಅಲ್ಲಿ ಯಾವುದೇ ಚಿಂತೆ ಮಾಡುವಂತ ನೀವು ಕಾರಣ ಇರೋದಿಲ್ಲ. ಆದರೆ ಹಣಕಾಸಿನ ಪರಿಸ್ಥಿತಿ ಅಷ್ಟು ವಿಶೇಷವಾಗಿ ಚೆನ್ನಾಗಿಲ್ಲ. ಇಲ್ಲಿ ನಿಮ್ಮ ಆದಾಯಕ್ಕಿಂತಲ ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಸಾಲವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಈಗಾಗಲೇ ಸಾಕಷ್ಟು ನಷ್ಟವನ್ನ ಎಷ್ಟೋ ವಿಷಯದಲ್ಲಿ ಅನುಭವಿಸಿದ್ದೀರಾ. ಹಾಗಾಗಿ ಆ ವಿಷಯದಲ್ಲಿ ಜಾಗ್ರತೆಯನ್ನ ವಹಿಸಿ. ಸೊ ಖರ್ಚಿನ ಕಡೆಗೆ ಗಮನ ಕೊಡಿ. ಅನಾವಶ್ಯಕ ಖರ್ಚುಗಳನ್ನ ಮಾಡಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಧನವನ್ನ ಉಳಿತಾಯ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿಕೊಳ್ಳಿ. ನಾನು ಆಗಲೇ ಹೇಳಿದೆ, ಅದರ ಜೊತೆಗೆ ನೋಡಿ, ಉದ್ಯೋಗದಲ್ಲಿರಬಹುದು ಅಥವಾ ವ್ಯಾಪಾರದಲ್ಲಿರಬಹುದು, ನಿಮಗೆ ಸ್ವಲ್ಪ ಮಟ್ಟಿನ ತೊಂದರೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಅಥವಾ ನೀವು ಉದ್ಯೋಗ ಮಾಡುವಂತಹ ಕ್ಷೇತ್ರದಲ್ಲಿನ ಜನರಿಂದ ನಿಮಗೆ ಅನಾವಶ್ಯಕವಾದಂತಹ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಇದೆ. ಸೊ ಅದಕ್ಕೆ ಪರಿಹಾರ ಏನಪ್ಪಾ ಅಂತ ಕೇಳಿದ್ರೆ, ನೀವು ಶಾಂತವಾಗಿರೋದೇ ಇದಕ್ಕಿರುವಂತಹ ಪರಿಹಾರ. ಮನಸ್ಸನ್ನ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ಟು ಈ ಕೆಟ್ಟ ಗಳಿಗೆಯನ್ನ ನಾವು ಮುಂದೂಡಿದ್ದಾದ್ರೆ, ಇದನ್ನ ನಾವು ಕಳೆದುಕೊಂಡಿದ್ದಾದ್ರೆ ಖಂಡಿತವಾಗಿಯೂ ಮುಂದೆ ಒಳ್ಳೆಯ ಸಮಯ ನಿಮಗೆ ಬರುತ್ತೆ. ಹಾಗಾಗಿ ವಿಶೇಷವಾಗಿ ಒಂದು ವಿಚಾರ ಶಕ್ತಿಯಿಂದ ನೀವು ಈ ಸಮಯವನ್ನ ದಾಟಲಿಕ್ಕೆ ಪ್ರಯತ್ನವನ್ನ ಮಾಡಿ. ವಿವಾಹ ಯೋಗಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಮದುವೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ, ಅದು ಕೂಡ ಕೂಡಿ ಬರ್ತಾ ಇಲ್ಲ. ಆದರೂ ಕೂಡ ಒಳ್ಳೆಯ ಮನಸ್ಸಿನಿಂದ ಪ್ರಯತ್ನವನ್ನ ಮುಂದುವರಿಸಿ ನಿಮ್ಮ ಕುಲದೇವತೆಯ ಆರಾಧನೆಯನ್ನ ಮಾಡಿಕೊಳ್ಳಿ. ಗುರುವಿನ ಅನುಗ್ರಹಕ್ಕೆ ಉಪಾಯಗಳನ್ನ ಮಾಡಿಕೊಳ್ಳಿ. ಗುರು ಸ್ತೋತ್ರವನ್ನು ಹೇಳಿ ಅಥವಾ ಯಾವುದಾದ್ರೂ ಗುರುವಿನ ಕ್ಷೇತ್ರಕ್ಕೆ ಹೋಗ್ಕೊಳ್ಳಿ. ಅಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ವಿವಾಹಕ್ಕೆ ಅನುಕೂಲಕರವಾದಂಥ ವಾತಾವರಣ ನಿರ್ಮಿಸುವ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆ ನಿಮಗೆ ಕಾಣಿಸೋದಿಲ್ಲ. ಒಂದು ವೇಳೆ ಯಾವುದಾದ್ರೂ ಆಸ್ತಿ ಪಾಸ್ತಿಗಳನ್ನ ವಿಶೇಷವಾಗಿ ದೊಡ್ಡದನ್ನ ಖರೀದಿ ಮಾಡಬೇಕು ಅಂತಂದ್ರೆ ನಮ್ಮ ಸಜೆಷನ್ ಅಂತಂದ್ರೆ ಸ್ವಲ್ಪ ದಿವಸ ವೇಟ್ ಮಾಡಿ. ಈಗಿನ ಪರಿಸ್ಥಿತಿಯಲ್ಲಿ ಅದನ್ನ ಕೈ ಹಾಕಬೇಡಿ. ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಥವಾ ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡಬೇಕು ಅಂತಂದ್ರೆ 10 ಸಾರಿ ಯೋಚನೆಯನ್ನ ಮಾಡ್ಕೊಳ್ಳಿ. ಪಾರ್ಟ್ನರ್ಶಿಪ್ನಲ್ಲಿ ಏನಾದರೂ ಮಾಡಬೇಕು ಅಂತಂದ್ರೆ ಖಂಡಿತವಾಗಿಯೂ 10 ಸಾರಿ ಯೋಚನೆಯನ್ನ ಮಾಡಿ ಮುಂದುವರಿಯಿರಿ. ಹಾಗಾದಾಗ ಮಾತ್ರ ಅಲ್ಲಿ ನಿಮಗೆ ಯಾವುದೇ ತರಹದ ನಷ್ಟ ಆಗದೇ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಸಾಧ್ಯವಾಯಿತು ಅಂತಂದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೂಡಿ, ಅದರಿಂದಲೂ ಕೂಡ ನಿಮಗೆ ಅನುಕೂಲಕರವಾಗಿ ಇರುತ್ತೆ, ಒಳ್ಳೆಯದಾಗಿರುತ್ತೆ. ಅಪಘಾತ ಯೋಗ ಕೂಡ ಇರುವ ಸಾಧ್ಯತೆ ಇರುತ್ತೆ ವಾಹನಗಳಿಂದ. ಸೊ ಅದರ ಕಡೆ ಗಮನ ಇರಲಿ. ವಾಹನವನ್ನ ನಡೆಸುವಾಗ ಅಥವಾ ಎಲ್ಲಾದ್ರೂ ಹೋಗ್ಬೇಕಾಯ್ತು ಅಂತಂದ್ರೆ ಮೈ ಮರೆತು ತಿರುಗಾಡಬೇಡಿ. ಅದರಿಂದ ಅನಾನುಕೂಲತೆ ಜಾಸ್ತಿ. ಸ್ವಲ್ಪ ಎಚ್ಚರಿಕೆ ವಹಿಸಿದ್ದಾದರೆ ನೀವು ಅದೆಲ್ಲವನ್ನ ತಡೆಯಲಿಕ್ಕೆ ಸಾಧ್ಯತೆ ಇರುತ್ತೆ. ಭಗವಂತನ ಆರಾಧನೆಯನ್ನ ಮಾಡಿ
ಒಳ್ಳೆಯ ಕರ್ಮವನ್ನು ಮಾಡಿ, ಒಳ್ಳೆಯ ಕೆಲಸಗಳನ್ನು ಮಾಡಿ. ವಿಶೇಷವಾಗಿ ಈ ತಿಂಗಳು ನೀವು ಆಂಜನೇಯನ ಬಲವನ್ನು ಒದಗಿಸಿಕೊಳ್ಳಿ. ಅಂದರೆ ಹನುಮಂತ ದೇವರ ಆರಾಧನೆ, ಹನುಮಾನ ಚಾಲೀಸವನ್ನು ಹೇಳಿ. ಅದರಿಂದ ನಿಮಗಿರುವಂಥ ಎಲ್ಲ ಸಂಕಷ್ಟಗಳು ಪರಿಹಾರವಾಗಿ ಒಂದು ಒಳ್ಳೆಯ ಶಕ್ತಿ ನಿಮಗೆ ಖಂಡಿತವಾಗಿ ಸಿಗುತ್ತೆ. ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆ ನಿಮಗೆ ಇರೋದಿಲ್ಲ. ಮತ್ತೆ ಭೇಟಿಯಾಗೋಣ.